ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಲೋಕವ ಕಾಯುವ ಸ್ವಾಮಿ, ಭಿಕ್ಷೆಯ ಬೇಡಿದ ಪ್ರೇಮಿ, ಭಸ್ಮಮಯ ಬಿಲ್ವಪ್ರಿಯ, ನನ್ನೀ ದೇಹವೇ ನಿನ್ನಯ ಆಲಯ, ಸೇವಾ ಭಾಗ್ಯವ ನೀಡಯ್ಯ ಅಂಥೇಳಿ ಪರಮೇಶ್ವರನ ಹತ್ತಿರ ಬಹಳ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡಿದರು. ಪರಮಾತ್ಮ ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಾನೆ. ಈ ಜಗತ್ತಿನ ಒಡೆಯನಿದ್ದಾನ. ಆದರೂ ಸಹಿತ ಭಿಕ್ಷೆಯನ್ನು ಬೇಡಿದ. ಲೋಕವನ್ನು ರಕ್ಷಣೆ ಮಾಡುವ ಭಗವಂತ ಭಿಕ್ಷೆಯನ್ನು ಬೇಡಿದ. ಮೈಗೆಲ್ಲ ಭಸ್ಮವನ್ನು ಪಡೆದ, ಬಿಲ್ವಪತ್ರೆಯನ್ನು ಧಾರಣೆ ಮಾಡಿದ. ಬಂಗಾರ ವಜ್ರ ವೈಡೂರ್ಯಗಳನ್ನು ಧರಿಸಲಿಲ್ಲ. ವಿಭೂತಿ ಪತ್ರಿ ಧಾರಣೆ ಮಾಡಿ ಭಿಕ್ಷೆಯನ್ನು ಬೇಡಿ ಜಗತ್ತಿನೊಳಗೆ ಪ್ರತಿಯೊಬ್ಬರಿಗೂ ಸಹಿತ ಜೀವನದ ದರ್ಶನವನ್ನು ಮಾಡಿಸಿದ. ಸತ್ಯದ ಅರಿವನ್ನು ಮೂಡಿಸಿದ. ಇದನ್ನು ನಾವೆಲ್ಲ ತಿಳ್ಕೋಬೇಕು. ಬಿಂಬದೊಳಗೆ ಒಂದು ಪ್ರಾಣ, ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನವೂ ಸಾವು ತಪ್ಪದೋ ಮನುಜ, ಸಾವು ತಪ್ಪದೋ ಅಂತ ಹೇಳಿದರು. ಎಷ್ಟು ಶ್ರೀಮಂತನಿದ್ದೇನೆ, ಎಂಥ ಅಧಿಕಾರಿ ಇದ್ದೇನೆ, ಎಷ್ಟೊಂದು ಸದೃಢನಿದ್ದೇನೆ ಅಂತ ಇದ್ರೂ ಸಹಿತ ಇದು ಒಂದಿಲ್ಲ ಒಂದು ದಿವಸ ನೀರಿನ ಮೇಲಿನ ಗುಳ್ಳಿ ಒಡೆದು ಹೋದಂಗೆ ಇದು ಮಾಯವಾಗತೈತಿ ಶರೀರ. ಯಾವ ಶರೀರವನ್ನು ತೋರಿಸಿಕೊಂಡು ನಾನು ಅಂತನ್ನಕತ್ತೀವಿ, ಇದು ನೀನಲ್ಲ. ಯಾವ ಸಂಪತ್ತನ್ನು ತೋರಿಸಿ ಇದು ನಂದು ಅಂತನ್ನಕತ್ತೀವಿ, ಇದು ನಿಂದಲ್ಲ. ನೀ ಇರೋದು ಬೇರೆ ಅದೇ, ಆದರೆ ತಿಳ್ಕೊಳ್ಳೋದು ಬೇರೆ ತಿಳ್ಕೊಂಡು. ನೀ ಇಲ್ಲದನ್ನು ಗಳಿಸಾಕ ನಿಂತಿಲ್ಲ. ಎಷ್ಟು ಮನೆ ಕಟ್ಟವ, ಎಷ್ಟು ವಜ್ರ ವೈಡೂರ್ಯಗಳನ್ನು ಖರೀದಿ ಮಾಡವ, ಎಷ್ಟು ವಿದ್ಯಾಸಂಸ್ಥೆಗಳನ್ನು ಕಟ್ಟವ, ಎಷ್ಟು ಮಠ ಮಂದಿರಗಳನ್ನು ಕಟ್ಟವ. ಇದು ಯಾವುದು ನಿಂದ ಅಲ್ಲಂತ ನೀ ಹೇಳ್ಕೊಂತನ ಇಷ್ಟು ಗಳಿಸಾಕತ್ತಿದಿ ಅಂದ ಮೇಲೆ ಮತ್ತು ನೀ ಮುಕ್ತನಾಗೋದು ಯಾವಾಗ? ಜೀವನದ ದರ್ಶನ, ನಿಜವಾದ ಜೀವನ ಯಾವುದಪ್ಪ ಅಂದ್ರೆ, ಇದನ್ನು ತಿಳ್ಕೊಂಡು ಜಾಣ್ಮೆಯಿಂದ ಸತ್ಸಂಗ ಮಾಡಿ ಮಹಾತ್ಮರ ಸಹವಾಸ ಇಟ್ಕೊಂಡು ನಮಗೆ ತಿಳಿದ ಮಟ್ಟಿಗೆ ನಮ್ಮಿಂದ ಯಾವ ತಪ್ಪು ಘಟಿಸಬಾರ್ದು, ನಮ್ಮಿಂದ ಯಾರ ಮನಸ್ಸಿಗೂ ನೋವಾಗಬಾರ್ದು. ಇಷ್ಟು ಎಚ್ಚರದಿಂದ ಒಂದಿಟ್ಟು ಜೀವನ ಸಾಗಿಸ್ತೇವಲ್ಲ, ಇದು ನಿಜವಾದ ಜೀವನ ದರ್ಶನ. ಹಾಗಾಗಿ ಬಿಜಾಪುರದ ಸಿದ್ಧೇಶ್ವರ ಬುದ್ಧೀಜಿಯವರು ಬಹಳ ಸುಂದರವಾಗಿ ನಮಗೆ ಜೀವನದ ದರ್ಶನವನ್ನು ಕಲಿಸಿಕೊಟ್ರು. ಅವರು ಹೇಳೋಕ್ಕಿಂತನೂ ಸಹಿತ ನಡೆದು ತೋರಿಸಿದರು. ತಾವು ಹಾಕ್ಕೊಳ್ಳುವಂಥ ಬಟ್ಟೆಗೆ ಕಿಶೆನೇ ಮಾಡಿಸ್ಲಿಲ್ಲ. ಅವರು ಅಂಗಿ ಕಿಶೆನೇ ಇಲ್ಲ. ಹೇಳ್ತಿದ್ರು ಅವರು ಏನಂತಂದ್ರೆ, ಕಿಶೆ ಇತ್ತಪ್ಪ ಅಂದ್ರೆ
ಕಿಶೆದಾಗ ಕೈ ಹೊಕ್ಕತ್ತೆ ಹೊಳ್ಳೊಳ್ಳೆ. ಕಿಶೆದಾಗ ಕೈ ಹೊಕ್ಕಾಗ ಕಿಶೆ ಖಾಲಿ ಕಂಡಿತಪ್ಪ ಅಂದ್ರೆ ಹ್ಯಾಂಗಾರೆ ಮಾಡಿ ಅದನ್ನು ತುಂಬಿಸ್ಬೇಕು ಅನ್ನುವಂಥ ಭಾವನೆ ಮೂಡ್ತೈತಿ. ಕಿಶೆನ ಇಲ್ಲಪ್ಪ ಅಂತಂದ ಮೇಲೆ ಕಿಶೆದಾಗ ಕೈ ಹಾಕುವಂಥ ಪ್ರಸಂಗ ಬರೋದಿಲ್ಲ. ಕಿಶೆ ಖಾಲಿ ಐತಿ ಅನ್ನುವಂಥ ಭಾವನೂ ನನ್ನೊಳಗೆ ಮೂಡೋದಿಲ್ಲ ಅಂದಮೇಲೆ ನಾ ಆನಂದದಿಂದ ಇರಾಕದ ಕಾರಣಕ್ಕತಿ ಅಂತ ಹೇಳಿದಂಥ ಪುಣ್ಯಾತ್ಮರಲ್ಲ. ಇದೇ ಜೀವನ ದರ್ಶನ. ಮನಕವಾಡದ ಮೃತ್ಯುಂಜಯ ಅಪ್ಪನವರು ಭಾಳ ಚಂದ ಹೇಳ್ತಿದ್ರು, ಕೈಯಾಗ ಹಕ್ಕ ಬಂತಪ್ಪ ಅಂದ್ರೆ ಕಿಶೆದಾಗ ರೊಕ್ಕ ಬರ್ತೈತಿಪ್ಪ, ಕಿಶೆದಾಗ ರೊಕ್ಕ ಬಂತಂದ್ರೆ ಮೈಯಾಗ ಸೊಕ್ಕ ಬರ್ತೈತಿಪ್ಪ, ಮೈಯಾಗ ಸೊಕ್ಕ ಬಂತಪ್ಪ ಅಂದ್ರೆ ಅವ ಮುಕ್ತನಾಗೋದಿಲ್ಲಪ್ಪ ಅಂತ ಹೇಳ್ತಿದ್ರು ಅವರು. ನಮಗೆ ಯಾವುದೇ ರೀತಿ ಇರಲಿ ಅದು ಅಹಂಕಾರ ಅನ್ನೋದು ಬಂದಿತ್ತಪ್ಪ ಅಂದ್ರೆ ನಾವು ಮುಕ್ತರಾಗಕ್ಕೆ ಸಾಧ್ಯವಿಲ್ಲ. ಇಷ್ಟು ತಿಳ್ಕೊಳ್ಳೋದ್ರಿ. ಬಾರದು ಬಪ್ಪದು, ಬಪ್ಪದು ತಪ್ಪದು. ನಿನ್ನ ಹಣೆ ಬರದೊಳಗೆ ಏನು ಬರ್ಬೇಕಂತ ಬರೆಸ್ಕೊಂಡು ಬಂದಿಯಲ್ಲ ಅದು ಬರತತ್ಯ. ಮತ್ತು ಯಾವುದು ನಿನ್ನ ಹಣೆ ಬರದೊಳಗೆ ಬರದೇ ಇಲ್ಲ, ನೀ ಎಷ್ಟು ಪ್ರಯತ್ನ ಮಾಡಿದರೂ ಸಹಿತ ಅದು ಬರೋದಿಲ್ಲ. ಅದಕ್ಕೆ ಬರಲಾರದ್ದನ್ನು ಸುಳ್ಳ ಪಡ್ಯಾಕ ಪ್ರಯತ್ನ ಪಟ್ಟು ನಿನ್ನ ಆಯಸ್ಸನ್ನು ವ್ಯರ್ಥಪಡಿಸಬೇಡ. ನಿನ್ನ ಕಾಯಕ ಏನೈತೋ ಅದನ್ನು ನಿಷ್ಠೆಯಿಂದ ಮಾಡು. ಪರಮಾತ್ಮ ಎಲ್ಲವೂ ನಿನ್ನ ಪ್ರಸಾದಪ್ಪ ಅಂತ ಹೇಳಿಕರ ಜೀವನ ಸಾಗಿಸು. ಕಷ್ಟನ ಬರಲಿ ಸುಖಾನ ಬರಲಿ. ಲದ್ದಿ ಅನ್ನುವಂಥ ಊರೊಳಗೆ ಸೋಮಣ್ಣ ಅಂತ ಹೇಳಿಕರ ಒಬ್ಬ ಶರಣ ಇದ್ದ. ಆ ಶರಣ ದಿನಕ್ಕೆ ಒಂದು ಹೊರಿ ಹುಲ್ಲು ಹೋಗಿ ಕೋಕೊಂಡು ಬಂದು ಗುಡ್ಡದಾಗಿಂದ ಅದನ್ನು ಮಾರಿ ದಾಸೋಹ ನಡೆಸ್ತಿದ್ರು. ದಾಸೋಹ ಸ್ವೀಕಾರ ಮಾಡಿ ಹೋಗುವಾಗ ಮಂದಿ ಅವಾಗ ಅಂದು ಹೋಗುತ್ತಿದ್ರು, ಏನಂದ್ರೆ ಇವು ದೊಡ್ಡ ಸಾವುಕಾರ ಆಗಿದ್ದರೆ ಇನ್ನೂ ಎಷ್ಟು ದಿಮಾಕ್ ಮಾಡ್ತಿದ್ದು. ಯಾರಿವತ್ತು ಒಂದು ಹೊರಿ ಹುಲ್ಲು ತಂದು ಅಂಬ್ಲಿ ಮಾಡಿ ಗಂಜಿ ಮಾಡಿ ಉಣಿಸಿ ದೊಡ್ಡಿಸ್ತಾನ ತೋರಿಸ್ತಾನೋ ಅಂತಿದ್ರು ಅವರು. ಆವಾಗ ಒಂದು ವಚನವನ್ನು ಬರೆದ ಲದ್ದಿಯ ಸೋಮಣ್ಣ, ಆವ ಕಾಯಕವಾದಡು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕೂದ ನಿಕ್ಕಿ ಮಿಕ್ಕೂದ ಕೈಕೊಂಡು ಬೇನೆ ಬಂದರೆ ನೆರಳು ವ್ಯಾಧಿ ಬಂದರೆ ಒರಲು ಸಾವು ಬಂದರೆ ಸಾಯಿ ಇದಕ್ಕೆ ದೇವರ ಹಂಗೇಕೆ ಲದ್ದಿಯ ಸೋಮಣ್ಣ ಅಂತ ಬರೆದ್ರವರು. ನಿಂದು ಯಾವ ಕಾಯಕ ಐತೋ ಅದನ್ನು ನಿಷ್ಠೆಯಿಂದ ಮಾಡೋ. ಚಲೋ ಅನ್ನೋರು ಚಲೋ ಅಂತಿರ್ತಾರೆ, ಕೆಟ್ಟ ಅನ್ನೋರು ಕೆಟ್ಟ ಅಂತಿರ್ತಾರೆ. ನೀ ಕಾಯಕ ಮಾಡಿ ಬಂದಿದ್ದ ದುಡ್ಡನ್ನು ಗುರುವಿನ ಮುಂದೆ ಇಡು, ದೇವರ ಮುಂದೆ ಇಡು, ಅವರಿಗೆ ಹಂಚಿ ಉಳಿದಿದ್ರೊಳಗೆ ನೀನು ಜೀವನ ಮಾಡು. ಬ್ಯಾನಿ ಬಂತಪ್ಪ ಅಂದ್ರೆ ನೆರಳು, ರೋಗ ಬಂತಪ್ಪ ಅಂದ್ರೆ ಮಲ್ಕೋ, ಸಾವು ಬಂತಂದ್ರೆ ಸತ್ತು ಹೋಗ. ಯಾ ದೇವ್ರದ್ದು ಸಹಿತ ಹಂಗೆ ಬ್ಯಾಡಂತ ಎಷ್ಟು ಖಂಡಿತವಾಗಿ ಜೀವನದ ದರ್ಶನವನ್ನು ಮಾಡಿಸಿಕೊಟ್ರು. ಅದಕ್ಕೆ ನಾವು ಏನು ಮಾಡಿದ್ರೂ ಸಹಿತ ನಮ್ಮ ಪ್ರಾರಬ್ಧವನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಬರ್ತೈತೋ ಅದನ್ನು ಆನಂದದಿಂದ ಅನುಭವಿಸ್ಬೇಕಂತ ಹೇಳೋದನ್ನು ಇದು ಜೀವನ ದರ್ಶನ. ಜೀವನ ದರ್ಶನವನ್ನು ಮಾಡಿಸ್ಲಿಕ್ಕಾಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ಕವದಿ ಪೂಜಾ ಅನ್ನುವಂತಹ ಶ್ರೇಷ್ಠವಾದಂಥ ಒಂದು ಆಚರಣೆಯನ್ನು ತಮ್ಮ ಮಠದಲ್ಲಿ ತಂದರು. ಸಿದ್ಧಾರೂಢರ ಜಾತ್ರೆ ಇವತ್ತು ಆರಂಭ ಆಗಿ 9ನೇ ದಿವಸರಿದು. 7 ದಿವಸ ಸಪ್ತಾಹ ಮಾಡಿ ಜಾತ್ರೆಗೆ ಮುಗಿಸ್ತಾರೆ ಖರೆ, ಆದರೆ ಇವತ್ತು 9ನೇ ದಿವಸ ಕವದಿ ಪೂಜೆ ನಡೀತೈತಿ ನೋಡ್ರಿ. ಸಿದ್ಧಾರೂಢರಿಗೆ ಕವದಿ ಪೂಜಾ. ಕವದಿ ಪೂಜಾ
ಎದರ ಸಂಬಂಧ ನಡೆದೈತಿಪ್ಪ ಅಂದ್ರೆ ಜೀವನ ಇಷ್ಟ ಐತಿಪ್ಪ ಅಂತ ಹೇಳೋದ್ರ ಸಂಬಂಧ ನಡೆದೈತಿ. ಸಪ್ತಾಹದೊಳಗೆ 7 ದಿವಸ ಎಷ್ಟು ವಿಜೃಂಭಣೆಯಿಂದ ಸಿದ್ಧಾರೂಢರ ಪೂಜೆ ನಡೀತೈತಿ. ಸಿದ್ಧಾರೂಢರಿಗೆ ವಿಶೇಷವಾದಂಥ ಮಡಿಗಳನ್ನು, ಆಭರಣಗಳನ್ನು, ಹೂಗಳನ್ನು ಹಾಕಿ ಅಲಂಕಾರ ಮಾಡಿದರು. ಸಿಂಹಾಸನದ ಮ್ಯಾಲ, ಕೈಲಾಸ ಮಂಟಪದ ಮ್ಯಾಲ, ಪಲ್ಲಕ್ಕಿ ಒಳಗೆ, ರಥದೊಳಗೆ ಕುಂಡ್ರಿಸಿ ಅವರನ್ನು ಎಷ್ಟೊಂದು ವಿಜೃಂಭಣೆಯಿಂದ ಮೆರೆಸಿದ್ರಂತ ಸಿದ್ಧಾರೂಢರನ್ನು. ಸಿದ್ಧಾರೂಢರು ಆನಂದಪಟ್ಟರು. ಆನಂದಪಟ್ಟ ಏನಂತಿದ್ರಂತ, ಇದೆಲ್ಲ ನಿಮಗರಿಪ, ಇದೆಲ್ಲ ನಿಮಗರಿಪ ಅಂತಿದ್ರಂತವ್ರು ಸಿದ್ಧಾರೂಢರು. ಬಂಗಾರದ ಕಿರೀಟ ಹಾಕಿದ್ರೆ ಇದು ನಿಮಗೆ ಅಂತಿದ್ರಂತ. ಸಿಂಹಾಸನದ ಮೇಲೆ ಕುಂಡ್ರಿಸಿದ್ರೆ ಇದು ನಿಮಗೆ ಅಂತಿದ್ರಂತ. ಪಲ್ಲಕ್ಕಿ ಒಳಗೆ, ರಥದೊಳಗೆ ಮೆರೆಸಿದ್ರೆ ಇದು ನಿಮಗೆ ಅಂತಿದ್ರಂತ ನೋಡ್ರಿ ಸಿದ್ಧಾರೂಢರು. ರಥೋತ್ಸವ ಮುಗಿದ ಮರುದಿವಸ ಮೈಮ್ಯಾಲಿನ ಆಭರಣಗಳನ್ನು, ರೇಷ್ಮೆಯ ಮಡಿಗಳನ್ನು ತೆಗೆದು ಮೈ ತುಂಬ ವಿಭೂತಿ ಬಡ್ಕೋತಿದ್ರಂತ. ಭಸ್ಮದ ಹೂಕುಳಿ ಅಂತ ಹೇಳಿಕಾರ ಸಿದ್ಧಾರೂಢರ ಮೈ ಎಲ್ಲ ವಿಭೂತಿ ಬಡ್ಕೊಂಡು ಬಿಡ್ತಿದ್ರು. ಇದು ನಂದು, ಇದು ನಂದು ಅಂತಿದ್ರಂತ. 7 ದಿವಸ ಏನಾತಲ್ಲ ಅದೆಲ್ಲ ನಿಂಬದು ಅಂತಿದ್ರಂತ. ವಿಭೂತಿ ಮೈಗೆ ಬಡ್ಕೊಂಡು ಇದು ನಂದು, ಇದು ನಂದು ಅಂತಿದ್ರಂತ. ಜಾತ್ರೆಯಾಗಿ ಮಳ್ಳ ದಿವಸ ಹರಿದಿದ್ದ ಒಂದು ಕವದಿ ಹೊತ್ಕೊಂಡು ಮಣ್ಣಿನ ಪರಿಯಾಣದೊಳಗೆ ಕಟಕ ರೊಟ್ಟಿ ಹಾಕಿ ಮ್ಯಾಲ ಸಾರು ಸುರಿವಿ ತುತ್ತು ಮಾಡಿ ಒಂದೊಂದು ತುತ್ತು ಭಕ್ತರಿಗೆ ತಿನ್ನಿಸಿ ತಾವು ತಿಂತಿದ್ರಂತ. ಇದು ನಂದು, ಇದು ನಂದು ಅಂತಿದ್ರಂತ. ಯಪ್ಪ ಹಿಂಗ್ಯಾಕೆ ಅಂತೀರಿ ಅಂಥೇಳಿ ಕೇಳಿದಾಗ, ಏನು ಈ ಲೌಕಿಕ ವಿಷಯಗಳಿಂದ ಸುಖವನ್ನು ನೀವು ಅನುಭವಿಸಿದ್ರಲ್ಲಪ್ಪ, ಅದೆಲ್ಲ ನಿಮಗೆ ಪ್ರಾಪ್ತವಾಗಲಿ. ನೀವೆಲ್ಲರೂ ಸಹಿತ ಸುಖಿಗಳಾಗ್ರಿ. ಏನಾದರೂ ಕಷ್ಟಗಳು ಅನ್ನೋ ಇದ್ದಪ್ಪ ಅಂದ್ರೆ ಅದನ್ನು ನಾವೊಬ್ಬ ಅನುಭವಿಸ್ತೀನಿ. ಯಾಕಪ್ಪ ಅಂತಂದ್ರೆ ನನ್ನನ್ನು ನಂಬಿ ನೀವು ನಿಮ್ಮ ಕರ್ತವ್ಯವನ್ನು ಮಾಡಕತ್ತೀರಿ. ಉಳ್ಕಿದೆಲ್ಲ ದಿವಸ ಛತ್ರ ಚಾಮರಗಳಿಂದ ಸಿದ್ಧಾರೂಢರಿಗೆ ವಿಶೇಷ ಪೂಜಾ ಮಾಡಿದರೆ, ಕವದಿ ಪೂಜಾ ದಿವಸ ತಂಗಳ ರೊಟ್ಟಿ ಅನ್ನ ಎಡೆ ಹಿಡಿದು ಸನ್ಯಾಸಿಗಳ ಕೈಯಿಂದ ಕಸಬರಿಗೆಯಿಂದ ಚಾಮರವನ್ನು ಹಾಕಿಸ್ಕೊಳ್ತಿದ್ರು. ಅಂದ ಮೇಲೆ ಎಂಥ ಒಂದು ಜೀವನದ ಪಾಠವನ್ನು ನಮಗೆ ಹೇಳಿಕೊಡಕತ್ತಾರಂತ. ಸಿದ್ಧಾರೂಢರು ಭಕ್ತರನ್ನು ಕೇಳಿದರಂತ ಒಂದು ದಿವಸ, ನೋಡ್ರಪ್ಪ, ಈ ದೇಹ ಇರೋ ಮಟನೂ ಸಹಿತ ನೀವು ರೇಷ್ಮೆಯ ಬಟ್ಟೆಗಳನ್ನು ಹಾಕಿದ್ರಿ, ಬಂಗಾರದ ಆಭರಣಗಳನ್ನು ಹಾಕಿದ್ರಿ. ಆದರೆ ಈ ದೇಹ ಹೋದ ನಂತರ ಆ ಬಂಗಾರದ ಆಭರಣಗಳನ್ನು ತೆಗೆದಿಟ್ಕೊಳ್ತೀರಿ, ಆ ಬಂಗಾರದ ಕಿರೀಟವನ್ನು ತೆಗೆದಿಟ್ಕೊಳ್ತೀರಿ, ಸಿಂಹಾಸನವನ್ನು ತೆಗೆದಿಟ್ಕೊಳ್ತೀರಿ. ಆದರೆ ಕೆಳಗೆ ಹಾಸಿದಂತಹ ಆ ಕೌದಿಯನ್ನು ಮಾತ್ರ ನೀವು ಹೆಂಗೆ ತಕ್ಕೊಳ್ಳೋದ್ರಲ್ಲ, ಹಂಗೆ ನನ್ನ ಜೊತೆ ಕಡೀ ತನಕ ಇರೋದು ಯಾವುದಪ್ಪ ಅಂದ್ರೆ ಅದೊಂದು ಕೌದಿ, ಇದೊಂದು ಭಸ್ಮ. ಇಷ್ಟ ಬಿಲ್ವ ಪತ್ರೆಗಳನ್ನು ನನ್ನ ಹತ್ತಿರ ಇಟ್ರಿ, ಕೌದಿಯನ್ನು ನನಗೆ ಹಚ್ಚಿದ್ರಿ, ಅದು ನನಗೆ ಆನಂದ, ಅದು ನನ್ನ ಒಂದು ಸುಖ ಅಂತ ಹೇಳಿಕಾರ ವೈರಾಗ್ಯವನ್ನು ಬೋಧಿಸಿದಂತಹ ಪರಮಾತ್ಮ ನಮ್ಮಪ್ಪ ಸಿದ್ಧಾರೂಢಪ್ಪ. ಅಪ್ಪನ ಜಾತ್ರೆ ನಡೀತಪ್ಪ ಅಂದ್ರೆ ಏನೋ ಒಂದು ಆನಂದದೊಳಗೆ ತೇಲಾಡಿದಂಥ ಅನುಭವ. ಮಹಾರಾಷ್ಟ್ರದಿಂದ, ಆಂಧ್ರ ಪ್ರದೇಶದಿಂದ, ತಮಿಳುನಾಡಿನಿಂದ, ಕರ್ನಾಟಕದ ಮೂಲೆಯಿಂದ
ಭಕ್ತಾದಿಗಳು ಸಾಗರೋಪಾದಿ ಒಳಗೆ ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರ ಸೇವೆಯನ್ನು ತಮಗೆ ತಿಳಿದ ಮಟ್ಟಿಗೆ ಭಕ್ತಿಯಿಂದ ನೆರವೇರಿಸಿದ್ರಲ್ಲ, ನೀವೆಲ್ಲರೂ ಎಷ್ಟು ಪುಣ್ಯ ಮಾಡಿರ್ಬೋದಂತ ನಿಮ್ಮೆಲ್ಲರ ಶ್ರೀಚರಣಗಳಿಗೂ ಸಹಿತ ನಾ ಮೊದಲ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಬಾಗಲಕೋಟೆಯ ರಾಮಾರೂಢ ಅಪ್ಪುಗಳು ಸಿದ್ಧಾರೂಢರ ನೆನಪಾತಪ್ಪ ಅಂದ್ರೆ ಹುಬ್ಬಳ್ಳಿಗೆ ಬಂದುಬಿಡ್ತಿದ್ರಂತ. ಆವಾಗಿನ ಕಾಲಕ್ಕೆ ಗಾಡಿ ಅನುಕೂಲನೂ ಭಾಳ ಇದ್ದಿದ್ದಿಲ್ಲ. ಹಂಗೋ ಹಿಂಗೋ ಮಾಡಿ ಒಮ್ಮೊಮ್ಮೆ ರಾತ್ರಿ 1 ಗಂಟೆಗೆ ಬರೋರು, ಒಮ್ಮೊಮ್ಮೆ 12 ಗಂಟೆಗೆ ಬರೋರು, ಒಮ್ಮೊಮ್ಮೆ ರಾತ್ರಿ 2-3 ಗಂಟೆಗೆ ಬರೋರು. ಲೈಟನೂ ಇರ್ತಿದ್ದಿಲ್ಲ. ಒಂದು ಕಂದೀಲು ಹಚ್ಚಿಡ್ತಿದ್ರು ಕೈಲಾಸ ಮಂಟಪ ಇದ್ದ ಜಗದೊಳಗೆ. ಸಾವಕಾಶ ರಾಮಾರೂಢ ಅಪ್ಪುಗಳು ಬಂದು ಶಯನ ಮಂದಿರದ ಕಟ್ಟಿಗೆ ಹನಿ ಹಚ್ಚಿ ಕುಡ್ದ ಕತ್ತಲದೊಳಗನ ಈಗ ಬಂದೇನಪ್ಪ ರಾಮಾರೂಢ ಅಂತ ಕೇಳ್ತಿದ್ರಂತ ಸಿದ್ಧಾರೂಢರು. ರಾಮಾರೂಢ ಅಪ್ಪುಗಳು ಹೌದಪ್ಪ ಈಗ ಬಂದೆ, ಆತಪ್ಪ ವಿಶ್ರಾಂತಿ ತಗೋ, ಪ್ರಸಾದ ತಗೋ ಅಂತ ಹೇಳ್ತಿದ್ರಂತ. ರಾಮಾರೂಢ ಅಪ್ಪುಗಳು ಒಂದು ದಿವಸ ಸಿದ್ಧಾರೂಢರ ಮುಂದೆ ಕೇಳಿದರು, ಯಪ್ಪ ನಾ ರಾತ್ರಿ 12ಕ್ಕೆ ಬರಲಿ, 1 ಗಂಟೆಗೆ ಬರಲಿ, 2 ಗಂಟೆಗೆ ಬರಲಿ, 3 ಗಂಟೆಗೆ ಬರಲಿ, ಯಾವಾಗ ಬಂದರೂ ಸಹಿತ ಎಚ್ಚರನೇ ಇರ್ತೀರ ನೀವು, ಯಪ್ಪ ನೀವು ನಿದ್ದೆಯರೇ ಮಾಡಿದಿರೋ ಇಲ್ಲೋ ಎಂದರೆ ಅಂತ ಕೇಳಿದರು. ಆವಾಗ ಸಿದ್ಧಾರೂಢರು ರಾಮಾರೂಢ ಅಪ್ಪಗಳಿಗೆ ಹೇಳಿದ್ರಂತ, ನೋಡಪ್ಪ ನನ್ನ ಜೀವನದೊಳಗೆ ನಿಶ್ಚಿಂತೆಯಿಂದ ನಿದ್ದೆ ಮಾಡಿದ್ದು ಒಮ್ಮೆಪ್ಪ ಅಂತ ಹೇಳಿದಾರಂತ. ಯಾವಾಗ್ರಪ್ಪ ಅಂಥೇಳಿ ಕೇಳಿದಾಗ ಸಂಚಾರ ಮಾಡುವ ಸಮಯದೊಳಗೆ ಕಾಶಿ ಒಳಗೆ ಮಣಿಕರ್ಣಿಕಾ ಘಾಟ ಆ ಒಂದು ಸ್ಮಶಾನದೊಳಗೆ ಚಳಿ ಕಾಶೋತ ಕುಂತಿದ್ದೆ ರಾತ್ರಿ. ಯಾರೋ ಒಬ್ಬರು ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಒಂದು ಪ್ರೇತವನ್ನು ಹೆಣವನ್ನು ತೊಗೊಂಡು ಬರಾಕತ್ತಿದ್ರಪ್ಪ. ನನ್ನ ನೋಡಿ ಹೆದರ್ಯಾರ ಅಂಥೇಳಿ ನಾ ಹೋಗಿ ಬೇಲ್ಯಾಗ ಅಡಿಕೊಂಡೆ. ಅಷ್ಟರೊಳಗೆ ಅಸ್ಥಿ ಪಂಜರದಂಗೆ ನನ್ನ ದೇಹ ಕಂಡು ಹೆದರಿ ಆ ಹೆಣವನ್ನು ಅಲ್ಲೇ ಚೆಲ್ಲಿ ಹೋಗಿಬಿಟ್ರಪ್ಪ. ಹೆಣದ ಚಟ್ಟ ಎಲ್ಲ ಅಲ್ಲೇ ಒಗೆದು ಹೋಗಿಬಿಟ್ರು. ನಾವು ಹೋಗಿ ನೋಡೋ ಮಟ್ಟ ಅಂದ್ರೆ ಹೆಣ ಡಬ್ಬ ಬಿದ್ದಿತ್ತು. ಅದರ ಬುಡಕ್ಕೆ ಒಂದು ಹರಿದಿದ ಕೌದಿ ಹಾಸಿದ್ರು. ಬೆಂಕ್ಯಾಗ ಚಳಿ ಕಾಸ್ಕೊಂಡು ಮಲ್ಕೋಬೇಕಂತ ಅನ್ಸಕತ್ತಿತ್ತು. ಅದ ಹರಿದಿದ ಕೌದಿ ಹೊತ್ಕೊಂಡು ಆ ಹೆಣದ ಬೆನ್ನ ಮ್ಯಾಲೆ ತಲೆ ಇಟ್ಟು ಮಲ್ಕೊಂಡಿಪ್ಪ. ಅವತ್ತು ಒಂದೇ ದಿವಸ ನೋಡಪ್ಪ ನಿಶ್ಚಿಂತೆಯಿಂದ ನಾನು ನಿದ್ದೆ ಮಾಡಿದ್ದು. ಯಾಕಪ್ಪ ಅಂತಂದ್ರೆ ಜೀವನದ ಸತ್ಯವನ್ನು ತಿಳ್ಕೊಂಡೇನ. ಏನಂತಂದ್ರೆ ಒಂದಿಲ್ಲ ಒಂದು ದಿವಸ ಏನಿದೆ ಡಬ್ಬ ಬಿದ್ದೈತಲ್ಲ ಹೆಣ, ಈ ಸ್ಥಿತಿ ನನಗೂ ಪ್ರಾಪ್ತವಾಗತೈತಿ. ಮತ್ತು ಕಟ್ಟ ಕಡೆಗೆ ನನಗೆ ಇದೊಂದು ಹರಿದಿದ ಕೌದಿ ಒಂದು ಪ್ರಾಪ್ತವಾಗತೈತಿ. ಜೀವನ ಇರೋದ ಇಷ್ಟ ಐತಿ. ನೀ ಎಷ್ಟು ದೊಡ್ಡವ ಆಗು, ಎಷ್ಟು ಬೆಳಿ, ಎಷ್ಟು ಶಾಣ್ಯ ಆಗು, ಎಷ್ಟು ಪ್ರಶಸ್ತಿಗಳನ್ನು ಗಳಿಸು, ಕಡೀಕ ನಿನಗೆ ಇದು ಡಬ್ಬ ಬಿದ್ದ ಹೆಣದ ಪರಿಸ್ಥಿತಿ ಬರ್ತೈತಿ. ಇದೊಂದು ಕೌದಿ ನಿನಗೆ ಗತಿ ಆಗತೈತಿ. ಇಷ್ಟು ತಿಳ್ಕೊಂಡು ನೀ ಜೀವನ ಸಾಗಿಸಿದೆಪ್ಪ ಅಂದ್ರೆ ಆನಂದದಿಂದ ಜೀವನ ಸಾಗಿಸಿಬಿಡ್ತಿ. ಯಾಕಪ್ಪ ಅಂದ್ರೆ ಒಂದಿಲ್ಲ ಒಂದು ದಿವಸ ನನ್ನ ಪರಿಸ್ಥಿತಿ ಅಷ್ಟ ಅಂತ ಹೇಳಿಕಾರ ನಿಶ್ಚಿಂತನಾಗಿ ಬಿಡ್ತಿದ್ದಿ. ಮನುಷ್ಯನೊಳಗಿದ್ದಂತಹ ಆಶಾ ಭಾವನೆಗಳನ್ನು ಸ್ವಲ್ಪ ದೂರ ಮಾಡ್ತಿ. ಎಂಥ ಒಂದು ಬೋಧನೆಯನ್ನು ನಮ್ಮಪ್ಪ ಸಿದ್ಧಾರೂಢಪ್ಪ ಮಾಡಿದ ಅಂತ. ಹತ್ತಿಮತ್ತೂರಿನಿಂದ ನವಾಬ ಕುಷ್ಠರೋಗ ಹತ್ತಿತ್ತಂತ ಹೇಳಿಕಾರ ಸಿದ್ಧಾರೂಢರ ಭೆಟ್ಟಿಗೆ ಬಂದ. ಒಂದು ಮೂಲ್ಯಾಗ ಕಂಬಳಿ ಹೊತ್ಕೊಂಡು ಕುಂತಿದ್ದ. ಅವನ ಹತ್ರ ಹೋಗಿ ಹೇಳ್ತಾರೆ, ನವಾಬ ಹೆದರ್ತಿ ಯಾಕೋ, ತೆಗಿ ಅದನ್ನ ಮ್ಯಾಲಿಂದ ಕಂಬಳಿ ಅಂತಂದರು. ಯಪ್ಪ ನನಗೆ ಕುಷ್ಠರೋಗ ಐತ್ರಿ, ನನ್ನನ್ನು ಯಾರೂ ಒಳಗೆ ಕರ್ಕೊಳ್ಳೋದಿಲ್ಲ, ಅದಕ್ಕೆ ಮುಚ್ಕೊಂಡೇನಿ ಅಂದ. ಇದು ಸಿದ್ಧಾರೂಢರ ಮಠ ಐತಿಪ್ಪ, ಯಾರಿಗೂ ಇಲ್ಲಿ ನಿರ್ಬಂಧ ಇಲ್ಲ, ತೆಗಿ ಅಂಥೇಳಿಕಾರ ಹತ್ತಿಮತ್ತೂರ ನವಾಬನ ಕಂಬಳಿಯನ್ನು ತೆಗೆದ್ರು. ತಾವು ಊಟ ಮಾಡುವಂಥ ಪ್ರಯಾಣದೊಳಗೆ ಅವು ಊಟ ಮಾಡಿಸಿದ್ರು ನೋಡ್ರಿ, ತುತ್ತು ಮಾಡಿ.
ಬಾ ಅಂಥೇಳಿಕಾರ ಆ ಹತ್ತಿ ಮತ್ತು ನವಾಬನನ್ನು ಮಲಗಿಸಿ ಮ್ಯಾಲೊಂದು ಕವದಿ ಹಚ್ಚಿ ಅವನ ಬೆನ್ನು ಚಪ್ಪಡಿಸಿ ಆಶೀರ್ವದಿಸಿದ್ರಂತ ನೋಡ್ರಿ. ಹತ್ತಿ ಮತ್ತೂರಿನ ನವಾಬನ ಕಣ್ಣೊಳಗೆ ನೀರು ಹೋಗುತ್ತಿತ್ತು. ನಾ ಎಷ್ಟು ಜನ್ಮದ ಪುಣ್ಯವನ್ನು ಮಾಡಿರಬಹುದು. ಎಷ್ಟೋ ಜನ ತಮ್ಮ ಜೀವನವನ್ನು ತಪಸ್ಸು ಮಾಡಿದಂಗೆ ಮಾಡಿ ಈ ಒಂದು ಕ್ಷಣಕ್ಕಾಗಿ ಕಾಯ್ತಿರ್ತಾರೆ. ಯಾವ ಕ್ಷಣ ಅಂದ್ರೆ ಗುರು ಕರುಣೆಯ ಕ್ಷಣ. ನಾ ಏನು ತಪಸ್ಸು ಮಾಡಲಾರ್ದ ನನ್ನ ಪ್ರಾರಬ್ಧ ಪುರುಷ ನನಗೆ ಈ ಕಠಿಣವಾದಂಥ ರೋಗವನ್ನು ಕೊಟ್ಟು ಸದ್ಗುರುನಾಥನ ಕೃಪಾ ನನ್ನ ಮೇಲೆ ಬೀಳುವ ಹಂಗೆ ಮಾಡಿದ ಪ್ರಾರಬ್ಧ ಪುರುಷನಿಗೆ ನನ್ನ ಅನಂತ ನಮನಗಳು ಅಂದ ನೋಡ್ರಿ. ನಾವು ನಮ್ಮ ಹಣೆ ಬರಹ ನಾವು ಬೇಯ್ತಿರ್ತೀವಿ. ಹಣೆ ಬರಹ ಬೇಯಬಾರ್ದು. ಹಣೆ ಬರಹ ನಮಗೆ ಚಲೋನ ಮಾಡ್ತಿರ್ತೈತಿ ಯಾವಾಗಲೂ ಸಹಿತ. ನನಗೆ ಒಂದು ವೇಳೆ ಈ ಕುಷ್ಠರೋಗ ಬರಲಿಲ್ಲ ಅಂದ್ರೆ ಕೈಲಾಸಪತಿಯಾದಂಥ ಶಂಕರನ ಸ್ವರೂಪನಾದಂಥ ಆ ಸದ್ಗುರುನಾಥ ಈ ರೀತಿ ನನಗೆ ಆಶೀರ್ವಾದ ಮಾಡ್ತಿರ್ಕಿಲ್ಲ ಅಂಥೇಳಿ ಆನಂದ ಬಾಷ್ಪಗಳನ್ನು ಸುರಿಸ್ಕೋತ ಮಲ್ಕೊಂಡಾನ. ಹೆಂಗೆ ಬೆಳಗಾತೋ ಗೊತ್ತಾಗಿಲ್ಲ. ಏಳ್ತಾನ ಮೈ ಮೇಲೆ ಹಚ್ಚಿದ ಕೌದಿ ತೆಗಿತಾನ, ಹೊಸ ಮನುಷ್ಯ ಆಗಿಬಿಟ್ಟಾನ. ಹತ್ತಿ ಮತ್ತೂರು ನವಾಬ ಸಿದ್ಧಾರೂಢರ ಪಾದವನ್ನು ಹಿಡಿದು ಕಣ್ಣೀರು ಸುರಿಸಾಕತ್ತ. ಸದ್ಗುರುನಾಥ ಅದೆಂಥ ಕರುಣಾಮೂರ್ತಿಯಪ್ಪ ನೀನಂತ ಹೇಳ್ಕಾರ. ಸಂಪತ್ತನ್ನು ತಂದು ಸುರುತಿನಂದ ಸಿದ್ಧಾರೂಢರಂದರು. ಏನು ಮಾಡೋದಪ್ಪ, ಸಂಪತ್ತು ತೊಗೊಂಡು 4 ಮಂದಿಗೆ ಒಳ್ಳೆಯದಾಗ್ತದೆ ಅಂಥ ಕೆಲಸ ಮಾಡಿನರಿ ಅಂದರು. ಆವಾಗ ಹತ್ತಿ ಮತ್ತೂರು ನವಾಬ ದುಡ್ಡು ತೊಗೊಂಡು ಬಂದು ಸಿದ್ಧಾರೂಢರ ಮಠದೊಳಗೆ ದೊಡ್ಡ ಅಡಿಗೆ ಮನೆ ಹಿಂದೆ ಒಂದು ದಾಸೋಹವನ್ನು ಕಟ್ಟಿಸಿದ. ಹತ್ತಿ ಮತ್ತೂರು ದಾಸೋಹ ಅಂತ ಇವತ್ತಿನ ಮಠನೂ ಕರೀತಾರೆ. ಆ ಹತ್ತಿ ಮತ್ತೂರಿನ ದಾಸೋಹದೊಳಗೆ ಇವತ್ತಿನ ಮಠನೂ ಸಹಿತ ಕೌದಿ ಪೂಜಾ ದಿವಸ ವಿಶೇಷವಾಗಿ ಹತ್ತಿ ಮತ್ತೂರಿನ ಭಕ್ತರು ಬಂದು ನನಗೆ ಗೊತ್ತಿದ್ದಂಗೆ ಮಾನಪ್ಪಜ್ಜ ಅಂತ ಹೇಳಿಕಾರ ಆ ಹತ್ತಿ ಮತ್ತೂರಿನ ದ್ಯಾಮವ್ವನ ಪೂಜಾರಿಗಳು ಹಿರಿಯರು. ಅವರು ಎಲ್ಲ ಭಕ್ತರನ್ನು ಹತ್ತಿ ಮತ್ತೂರಿನಿಂದ ಕರ್ಕೊಂಡು ಬಂದು ಇಲ್ಲಿ ಹೋಳಿಗೆ, ಹುಳ್ಳಿಕಾಳ ಪಲ್ಯ, ಅನ್ನ, ಸಾರು, ಶಾಂಡ್ಗಿ ಮಾಡಿಸಿ ಪ್ರಸಾದ ಮಾಡಿಸ್ತಿದ್ರು. ಸಿದ್ಧಾರೂಢರು ಇದ್ದ ಕಾಲದಿಂದನೂ ನಡ್ಕೊತ ಬಂದೈತಿ. ಇವತ್ತಿನ ಮಠನೂ ಸಹಿತ ಹತ್ತಿ ಮತ್ತೂರಿನಲ್ಲಿರುವಂಥ ಹಿರಿಯರು ಭಕ್ತರೆಲ್ಲರೂ ಸೇರಿಸಿ ಕೌದಿ ಪೂಜಾ ದಿವಸ ವಿಶೇಷವಾದಂಥ ಅನ್ನದಾಸೋಹವನ್ನು ಮಾಡ್ತಾರೆ. ಸಿದ್ಧಾರೂಢಪ್ಪಗಳು ಕೌದಿ ಪೂಜಾ ದಿವಸ ಭಿಕ್ಷಾ ಬೇಡಕ್ಕೆ ಊರಾಗ ಹೋಗ್ತಿದ್ರು ಮೊದಲು. ಯಾವಾಗ ಹತ್ತಿ ಮತ್ತೂರಿನ ನವಾಬ ದಾಸೋಹವನ್ನು ಕಟ್ಟಿಸಿದ, ಊರಾಗ ಹೋಗೋದನ್ನು ಬಿಟ್ಟು ಸಿದ್ಧಾರೂಢರು ಆ ಹತ್ತಿ ಮತ್ತೂರು ದಾಸೋಹಕ್ಕೆ ಹೋಗಿ ಭಿಕ್ಷೆಯನ್ನು ಬೇಡಿ ಬಂದು ಪ್ರಸಾದ ಸ್ವೀಕಾರ ಮಾಡ್ತಿದ್ದರಂತೆ. ಇವತ್ತಿನ ಮಠನೂ ಸಹಿತ ಸಿದ್ಧಾರೂಢಪ್ಪನ ಮಹಾಪೂಜೆ ಆದ ನಂತರ ಹತ್ತಿ ಮತ್ತೂರಿನ ದಾಸೋಹಕ್ಕನ ಹೋಗಿ ಭಿಕ್ಷೆಯನ್ನು ಬೇಡಿ ಬಂದು ದೊಡ್ಡ ಅಡಿಗೆ ಮನೆಯೊಳಗೆ ಪ್ರಸಾದವನ್ನು ಮಾಡಿ ಅದನ್ನು ಅಜ್ಜಗ ನೈವೇದ್ಯ ಮಾಡುವಂಥ ಪದ್ಧತಿ. ಇಂಥ ಗುರುವನ್ನು, ಇಂತಹ ಪದ್ಧತಿಯನ್ನು, ಇಂತಹ ಸಂಪ್ರದಾಯವನ್ನು ಜನ್ಮಜನ್ಮಾಂತರದ ಪುಣ್ಯದ ಫಲದಿಂದ ನಾವು ಪಡೆಯೋಕ್ಕೆ ಸಾಧ್ಯತೆ. ಅದಕ್ಕೆ ಅಂತಹ ಸದ್ಗುರು ಸಿದ್ಧಾರೂಢರು ಇವತ್ತು ಕೌದಿ ಪೂಜೆಯನ್ನು ಮಾಡಿಸಿಕೊಂಡು ನಮ್ಮೆಲ್ಲರಿಗೂ ಸಹಿತ ನಮ್ಮ ಜೀವನದ ಸತ್ಯತೆಯನ್ನು ತೋರಿಸ್ಕೊಟ್ಟಾರ. ಅದಕ್ಕೆ ನಮಗೆ ಬೇಕಾದಷ್ಟು ಇರುವಾಲ್ತ್ಯಾಕೆ ಕಡೀಕ್ ನಮಗೆ ಬರೋದು ಅದೊಂದು ಹೆಣದ ಸ್ಥಿತಿ, ಇನ್ನೊಂದು ನಮಗೆ ಗತಿಯಾಗೋದು ಹರಿದಿದ್ದು ಒಂದು ಅರಿವಿ. ಕೌದಿ ಅಂದ್ರೆ ಒಂದು ಅರಿವು ಹರಿದಿದ್ದದು ಬುಡಕ್ಕೆ ಹಾಸ್ತಾರದನ್ನು ಹೊಚ್ಚೋದಿಲ್ಲ. ಇಷ್ಟ ನಮ್ಮದೈತೆ ಅಂತ ಹೇಳಿ ತಿಳ್ಕೊಂಡು ಯಾವ ವಿಷಯಕ್ಕೂ ಸಹಿತ, ಯಾವುದರ ಸಂಬಂಧನೂ ಸಹಿತ ನಾವು ಅಹಂಕಾರಿಗಳಾಗೋದು ಬೇಡ. ನಮ್ದು ಏನಿದ್ರೂ ಕಡಿದು ಇಷ್ಟ ಅಂಥೇಳಿ ತಿಳ್ಕೊಂಡು ವಿಶಾಲ ಬುದ್ಧಿಯಿಂದ ಯಾರ ಮೇಲೂ ಸಹಿತ ದ್ವೇಷ ಮಾಡ್ದಂಗೆ ಆನಂದದಿಂದ ನಕ್ಕೊಂತ ಸದ್ಗುರುನಾಥನನ್ನು ಸ್ಮರಿಸಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಅಂತ ಹೇಳಿಕಾರ ನಿಮ್ಮೆಲ್ಲರ ಶ್ರೀಚರಣಕ್ಕೂ ಬೇಡಿ. 9 ದಿವಸ ಆಯ್ತು ಇವತ್ತಿಗೆ. ಅಪ್ಪನ ಬಗ್ಗೆ ವಿಶೇಷವಾದಂಥ ಗುಣಗಾನವನ್ನು ನಮ್ಮ ಕೈಲಿ ಆದಷ್ಟು ಮಾಡಿದ್ವಿ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಿ ಮೇ ಕೃಪಯಾ ಶಂಭೋ
ಅಂಥೇಳಿ ಪರಮಾತ್ಮನ ಹಂತಕ್ಕೆ ಬೇಡಿದಂಗೆ ನಮ್ಮ ಪಾಲಿನ ಪರಮಾತ್ಮನಾದಂಥ ಸಿದ್ಧಾರೂಢಪ್ಪನ ಹಂತಕ್ಕೆ ಯಪ್ಪ ಇನ್ನೊಬ್ಬರು ನನ್ನ ಜೀವನದ ಮೇಲೆ ದೈನ್ಯತೆಯನ್ನು ತೋರಿಸುವ ಹಂಗೆ ಮಾಡಬೇಡ ಯಪ್ಪ, ಕುಂತಲ್ಲೇನ ನಿನ್ನ ಪಾದವನ್ನು ಸೇರುವಂಥ ಭಾಗ್ಯವನ್ನು ನನಗೆ ಅನುಗ್ರಹಿಸುವಂಥೇಳಿ ನಮ್ಮಪ್ಪ ಸಿದ್ಧಾರೂಢನ ಪಾದಕ್ಕೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ಅಭಿವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.